ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಎದ್ದೇಳೋಷ್ಟರಲ್ಲಿ 8 o'clock ಹೋಗಿತ್ತು. ತುಳಸಿ, ಸೂರ್ಯ ಹಾಗೆ ದೇವ್ರ ದರ್ಶನ ಮಾಡಿ ಅಡುಗೆ ಮನೆಗೆ ಬಂದ ತಕ್ಷಣ ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡ್ ಎಲ್ಲ ತರಕಾರಿ ಕಟ್ ಮಾಡಿಟ್ಟಿದ್ರು, ಹಾಗೆ ಎಳ್ನೀರು ಕೊಟ್ಟರು. ಸೊ ತರಕಾರಿ ಎಲ್ಲ ರೆಡಿ ಇದ್ದಿದ್ದರಿಂದ ನಾನು 1 pot ರೆಸಿಪಿ ಗೋಧಿ ನುಚ್ಚಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಂತೂ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ನಾನು ಇವತ್ತು ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಗೋಧಿ ನುಚ್ಚು ನಾನು ರಾಯಲ್ ಮಾರ್ಟಿಂದ ತಂದಿದ್ದೀನಿ. ಬ್ರೋಕನ್ ವೀಟ್ ಅಂತ ಕೇಳಿದ್ರೆ ಎಲ್ಲಿ ಬೇಕಾದರೂ ಸಿಗುತ್ತಾ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ಇದು ಡಬಲ್ ಆಗುತ್ತೆ ಹುಬ್ಬಿ. ಸೊ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಒಂದು ಚೂರು ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಅದು ಸ್ವಲ್ಪ ವೈಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಹುರ್ಕೊಂಡು ಅದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ನೋಡ್ಬೋದು ನೀವು, ಆಲ್ಮೋಸ್ಟ್ ಆಗಿದೆ. ಸೊ ಅದೇ ಕುಕ್ಕರ್ಗೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕ್ಯಾರೆಟ್, ಬೀನ್ಸ್, ಹಾಗೆ ಹುರಿದಿರೋ ಅಂಥ ಗೋಧಿ ನುಚ್ಚು, ಕಡಲೆ ಬೀಜ, ಬಟಾಣಿ. ಸೊ ಇವೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಳ್ಳಿ. ಬೆಳ್ಳುಳ್ಳಿನ ನಾನು ಜಜ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಜಜ್ಕೊಂಡು ಫಸ್ಟು ನಾನು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಆದಮೇಲೆ ಕರಿಬೇವು, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಇನ್ನೊಂದು ಮಿಕ್ಸ್ ಕೊಟ್ಟು ಅದೊಂದು 2 minutes ಆದಮೇಲೆ ನಾನು ಬೇಕಾಗಿರೋ ತರಕಾರಿಗಳು ಹಾಕ್ಕೊತಾ ಇದ್ದೀನಿ. ಫಸ್ಟು ಕ್ಯಾರೆಟು, ಬೀನ್ಸು, ಕಡಲೆಬೀಜ. ಸೊ ಗಟ್ಟಿ ಇರೋ ತರಕಾರಿ ಫಸ್ಟ್ ಹಾಕ್ಕೊಂಡು ಅದಾದಮೇಲೆ ಅದು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಚೂರು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ಬಟಾಣಿ ನಾನು ಫ್ರೋಝನ್ ಯೂಸ್ ಮಾಡೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ಹುರಿದಿರೋ ವೀಟ್ನ ಹಾಕ್ಕೊತಾ ಇದ್ದೀನಿ, ಬ್ರೋಕನ್ ವೀಟ್ನ. ಒಂದು ಮಿಕ್ಸ್ ಕೊಟ್ಟು ನಾವೇನು ವೀಟ್ ತೊಗೊಂಡಿದ್ದೀವೋ ಅದ್ರ 2 ನೀರು ಹಾಕ್ಕೊಬೇಕು ಕುದಿಯೋದಕ್ಕೆ. ಸೊ 2 ನೀರು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ಇದೇ ಮೇನ್ ಇಂಗ್ರೀಡಿಯೆಂಟು, ಬಿಸಿಬೇಳೆ ಬಾತ್ ಪೌಡರ್ನ 1-2 ಸ್ಪೂನು ಹಾಕ್ಕೊಂಡ್ರೆ ಆ ಟೇಸ್ಟು ಸಖತ್ತಾಗಿರುತ್ತೆ. ಇದೇ ಮೇನ್ ಕೀ ಇಂಗ್ರೀಡಿಯೆಂಟ್, ಇದನ್ನು ಮಿಸ್ ಮಾಡಬೇಡಿ. ಇದನ್ನು ಹಾಕ್ಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಲಾಸ್ಟಲ್ಲಿ ನಿಂಬೆ ರಸ ಬಿಟ್ಟು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಗೋಧಿ ನುಚ್ಚಿನ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಇದನ್ನು ಮುಚ್ಚಿ ಒಂದು ವಿಷಲ್ ಕೂಗಿಸಿ ಓಪನ್ ಮಾಡಿದ್ರೆ ಇವತ್ತಿನ ಬೆಳಿಗ್ಗೆನ 1 pot ತಿಂಡಿ ರೆಡಿ ಆಗೇ ಹೋಯಿತು. ತುಂಬ ಅರ್ಜೆಂಟಲ್ಲಿ ಬೇಗ ಮಾಡಿಕೊಂಡು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.